ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೇ ಸ್ಪೆಷಲ್ ಆಗಿ ಮಾಡ್ತಿರೋದು. ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಇದನ್ನ ಮಾದಲಿ ಮಾಡಲಿಕ್ಕೆ ಹಿಟ್ಟು ತೊಗೊಳ್ತಿದ್ನಿ. ಈ ಹಿಟ್ಟನ್ನ ಮೊದಲು ಗೋಧಿ ತೊಗೊಂಡು ಗೋಧಿಯಲ್ಲಿ ಸ್ವಲ್ಪನೇ ಅಕ್ಕಿ ಮತ್ತು ಸ್ವಲ್ಪನೇ ಕಡಲೆಬೇಳೆ ಹಾಕಿ ಇದನ್ನ ಬೀಸ್ಕೊಂಡು ಬಂದಿರುತ್ತೆ. ಗಿರಣಿಗೆ ಹಾಕಿಸ್ಕೊಂಡು ಬಂದಿರ್ತೀವಿ. ಈ ಹಿಟ್ಟನ್ನ ಚಾಣಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕೋಬೇಕು. ಅಂದರೆ ಇದನ್ನ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿ ಏನು ನಾದಬಾರ್ದು, ಅಷ್ಟು ಮೆತ್ತಗೆ ನಾದಬಾರ್ದು. ಇದನ್ನ ಸ್ವಲ್ಪ ಉದ್ರಾಗಿನೇ ಇರಬೇಕು. ಇವಾಗ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿನೇ ನಾದ್ಕೊಳ್ಳಿ ನೀವು. ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿನೇ ಉದ್ರಾಗಿನೇ ಇರಬೇಕು. ಇದು ನೋಡ್ಬೋದು ನಾನು ಯಾವ ರೀತಿ ನಾದ್ಕೊಳ್ತಿದ್ದೀನಿ ಅಂತ. ನೋಡ್ಬೋದು ಈ ರೀತಿ ಗಟ್ಟಿಯಾಗಿನೇ ಇರಬೇಕು. ಇದನ್ನ ಚಪಾತಿ ಥರನೇ ಲಟ್ಟಿಸ್ಕೊಳ್ತಿದ್ದೀನಿ. ಇದಕ್ಕೆ ಹಿಟ್ಟು ಎಣ್ಣೆ ಅದು ಏನು ಹಚ್ಚೋ ನೆಸಸರಿ ಇಲ್ಲ, ಏನು ಹಚ್ಚಬಾರ್ದು. ಇದಕ್ಕೆ ಹೀಗೆ ಸುಮ್ಮನೆ ಒಣಾದೇ ನಾದ್ಕೊಳ್ಬೇಕು. ಈ ರೀತಿ ದಂಡಿ ಎಲ್ಲ ಹೋಗಲಿ ಪರವಾಗಿಲ್ಲ, ನಡೆಯುತ್ತೆ. ಅಂದರೆ ಇದನ್ನ ಬೇಯಿಸಿದ ಮೇಲೆ ಇದನ್ನ ಮುರಿಯೋದೇ ಇರುತ್ತೆ. ಇವಾಗ ಇದನ್ನ ಬೇಕೆ ತವಿ ಮೇಲೆ ಹಾಕಿದ್ದೀನಿ. ಎಣ್ಣೆ ಹಚ್ಚಿ ಏನು ಬೇಯಿಸಬಾರ್ದು. ಇದನ್ನ ಹೀಗೆ ಒಣಾದೇ ಬೇಯಿಸ್ಬೇಕು. ಇವಾಗ ಇದನ್ನ ಒಂದು ದಪ್ಪ ಇರುವಂಥ ಒಂದು ಬಟ್ಟೆ ಮೇಲೆ ಹಾಕಬೇಕು. ಹಾಕಿ ಇದನ್ನ ಈ ರೀತಿ ಚೆನ್ನಾಗಿ ತುಂಡಾಗಿ ಮುರಿಬೇಕು. ಸುಡ್ತಿರತ್ತೆ ಆದರೂ ಅವಾಗಲೇ ಇದನ್ನ ಮುರಿಬೇಕು. ಅಂದರೆ ಸಣ್ಣ ಪೀಸ್ಗಳು ಅವಾಗೇ ಆಗುತ್ತೆ. ಅದು ನೋಡ್ಬೋದು ನಾನು ಯಾವ ರೀತಿ ಮುರಿತಿದ್ದೀನಿ ಅಂತ. ಹೀಗೆ ಇದನ್ನ ಮುರಿದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿ ಉದ್ರಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದೇ ರೀತಿ ಎಲ್ಲ ಮಿಕ್ಸಿನೂ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಸಣ್ಣಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲನ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು, ಅಂದರೆ ಬಾಯಿಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಇದಕ್ಕೆ ಬೆಲ್ಲನ ಹಾಕೋಬೇಕು. ಹಾಕ್ಕೊಂಡು ಈ ರೀತಿ ಇದನ್ನ ಕೈಯಿಂದಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಬೆಲ್ಲನ ಕಡಿಮೆ ಪ್ರಮಾಣದಲ್ಲಿ ತಿನ್ನೋರು ಇರ್ತಾರೆ. ಸ್ವಲ್ಪ ಒಬ್ಬೊಬ್ಬರ ಮನೇಲಿ ಜಾಸ್ತಿ ಬೇಕಾಗುತ್ತೆ. ನೋಡು ನಿಮಗೆ ಯಾವ ರೀತಿ ಬೇಕೋ ಆ ಟೇಸ್ಟಲ್ಲಿ ನೀವು ಬೆಲ್ಲ ಹಾಕ್ಕೊಳ್ಳಿ. ನಾನಿವಾಗ ಬೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜಾಜಿಕಾಯಿ ಸ್ವಲ್ಪ ಮತ್ತು ಒಂದು 4ರಿಂದ 5 ಏಲಕ್ಕಿನ ಕುಟ್ಟಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಒಣ ಕೊಬ್ಬರಿ ಪುಡಿ, ಹೆರ್ಕೊಂಡಿರೋ ಕೊಬ್ಬರಿ ಪುಡಿ ಮತ್ತು ಗೋಡಂಬಿ ಮತ್ತು ಬಾದಾಮ್ ಪುಟಾಣಿನ ಹಾಕೊಳ್ತಿದ್ದೀನಿ ನಾನು. ಇದ್ರ ಜೊತೆ ಇವಾಗಲೇ ನಾನು ಗಸಗಸೆ ಸ್ವಲ್ಪ ಆ್ಯಡ್ ಮಾಡಬೇಕಾಗಿತ್ತು. ನಾನು ಮರೆತೆ, ಅದಕ್ಕೆ ಆಮೇಲೆ ಆ್ಯಡ್ ಮಾಡಿದ್ದೀನಿ. ಅದನ್ನ ಇವಾಗ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಂಕ್ರಾಂತಿಯ ಸ್ಪೆಷಲ್ ಮಾದಲಿ ರೆಡಿ ಆಗುತ್ತೆ. ಮಾದಲಿ ಇವಾಗ ಸವಿಯಲು ಸಿದ್ಧ. ಟೇಸ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆ ತುಪ್ಪ ಮತ್ತು ಹಾಲನ್ನ ಹಾಕೊಂಡು ತಿಂದರೆ ಇದು ತುಂಬಾ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಚೆನ್ನಾಗಿ ಅನಿಸಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ.
ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆವಾಗಲೇ ಹೇಳಿದೆ ಅಲ್ವಾ ನಾನು ಗಸಗಸೆ ಹಾಕೊಳ್ಳೋದು ಮರ್ತೆ ಅಂತ. ಇವಾಗ ಗಸಗಸೆ ಹಾಕ್ತಿದ್ದೀನಿ. ಮೇಲೇ ಈ ರೀತಿ ಉದುರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಾದಲಿ ರೆಡಿ ಆಗುತ್ತೆ. ಇದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.